ಇನ್ನು ಬಂದ್ಗೆ ಮುಂದಾಗಿರುವಂತಹ ಸಾರಿಗೆ ಸೇನಾನಿಗಳಿಗೆ ವಾರ್ನಿಂಗ್ ಬರ್ತಾ ಇದೆ. ಎಸ್ಮಾ ಜಾರಿ ಹಿನ್ನೆಲೆ ಪ್ರತಿಭಟನೆ ಮಾಡದೇ ಇರುವಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಮುಷ್ಕರ ಪ್ರಚೋದನೆ ಬೆಂಬಲವೂ ಕೂಡ ಕಾನೂನು ಬಾಹಿರ. ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗುತ್ತೆ. ಇನ್ನು ಆಗದೇ ಇರುವಂತೆ ಸೇವೆ ಮುಂದುವರಿಸಿ ಅಂತ ನೌಕರರು ಯಾವುದೇ ರೀತಿಯ ಮುಷ್ಕರ ನಡೆಸುವಂತಿಲ್ಲ ಅಂತ ಈಗ ವಾರ್ನಿಂಗ್ ಬರ್ತಾ ಇದೆ. ಎಸ್ಮಾ ಜಾರಿಯಾಗುವ ಹಿನ್ನೆಲೆ ಪ್ರತಿಭಟನೆಯನ್ನ ಮಾಡಬಾರದು ಅಂತ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಮುಷ್ಕರ ಪ್ರಚೋದನೆ ಬೆಂಬಲ ಇವೆಲ್ಲವೂ ಕೂಡ ಕಾನೂನು ಬಾಹಿರ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅದೇ ರೀತಿಯಾಗಿ ಮುಂದುವರಿಬೇಕು. ನೌಕರರು ಯಾವುದೇ ರೀತಿಯ ಮುಷ್ಕರವನ್ನ ನಡೆಸುವಂತಿಲ್ಲ ಅಂತ ಬುಧವಾರ ನೌಕರರು ರಜೆಯನ್ನ ಹಾಕಬೇಡಿ ಅಂತ ಖಡಕ್ ಆದೇಶವನ್ನ ನೀಡಲಾಗಿದೆ. ಸಾರಿಗೆ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ವಾರ್ನಿಂಗ್ ಕೊಟ್ಟಿದ್ದಾರೆ, ಸೂಚನೆಯನ್ನ ನೀಡಿದ್ದಾರೆ. ಬಂದ್ಗೆ ಮುಂದಾಗಿರುವಂತಹ ಸಾರಿಗೆ ಸೇನಾನಿಗಳಿಗೆ ಈಗ ವಾರ್ನಿಂಗ್ ಬಂದಿದೆ. ಈ ಮುಷ್ಕರ ಏನು ನೀವು ಕೈಗೊಳ್ಳಬೇಕು ಅಂತ ಮುಂದಾಗ್ತಿದ್ದೀರಾ, ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. ಇದನ್ನ ಈಗಲೇ ಸ್ಟಾಪ್ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇರುವಂತದ್ದು. ಮುಷ್ಕರ ಆಗಿರಬಹುದು, ಅದಕ್ಕೆ ಪ್ರಚೋದನೆ ನೀಡುವಂತಾಗಿರ್ಬೋದು, ಸಪೋರ್ಟ್ ಮಾಡುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಈಗ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಅಕ್ರಮ್ ಪಾಷಾ ಅವರು. ಹಾಗಿದ್ರೆ ಏನ್ ಮಾಡ್ಬೇಕು? ಸಮಸ್ಯೆಗಳಿಂದ ಪರದಾಡ್ತಾ ಇರುವಂತಹ ಸಾರಿಗೆ ನೌಕರರು ಗೊತ್ತಾಗ್ತಾ ಇಲ್ಲ. ಇವರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಿದ್ರೆ ಇವ್ರು ಯಾಕೆ ಮುಷ್ಕರಕ್ಕೆ ಮುಂದಾಗ್ತಾ ಇದ್ರು? ಆರಂಭದಲ್ಲೂ ಅಷ್ಟೇ, ಇದೇ ವರ್ಷದ ಜನವರಿಯಲ್ಲೂ ಇದೇ ಆಗಿತ್ತು. ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನೀವು ಹೇಳದೆ ಕೇಳದೆ ಕೈಗೊಳ್ಳೋ ಹಾಗಿಲ್ಲ. ನಿಮ್ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಹುಡುಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಕೇಳ್ಕೊಂಡಿತ್ತು. ಸಾರಿಗೆ ನೌಕರರನ್ನ ಅವರು ಮುಷ್ಕರಕ್ಕೆ ತಯಾರಿ ಮಾಡ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಅವರು ಇವ್ರು ಹೇಳಿದ ಮಾತನ್ನ ಕೇಳ್ಕೊಂಡು ಸೈಲೆಂಟ್ ಆಗಿದ್ರು. ಈಗ ಸಾಕಾಗ್ತಾ ಇಲ್ಲ, ಇವರನ್ನ ನಂಬಿ ನಮಗ್ ಸಾಕಾಗಿದೆ, ಇನ್ನು ನಮ್ಗೆ ನಂಬೋಕೆ ಆಗೋದಿಲ್ಲ ಅಂತ ನೌಕರರು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ಎಸ್ ರವಿಚಂದ್ರ, ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಿರುವಾಗ ಅವರಿಗೆ ವಾರ್ನಿಂಗ್ ಕೊಡ್ತಾ ಇರುವಂತದ್ದು. ಈಗ ಸಮಸ್ಯೆ ಇರೋದಕ್ಕೆ ತಾನೇ ಇವರು ಇಷ್ಟೆಲ್ಲ ಮಾಡ್ತಿರುವಂತದ್ದು. ಏನ್ ನಡೀತಾ ಇದೆ ಸದ್ಯದ ಮಟ್ಟಿಗೆ ಇಲ್ಲಿ ಅಂತ? ಎಸ್ ಗಾಯತ್ರಿ, ಈಗ ಏನಂದ್ರೆ ರಾಜ್ಯ ಸರ್ಕಾರ ಏನೋ ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ರೆಡಿ ಸಜ್ಜಾದಲ್ಲಿ ಅವರು ಈಗ ಏನೋ ಕಟ್ಟುನಿಟ್ಟಾಗಿ ಏನ್ ನಡಿಬೇಕಾದ ಮೇ 20ನೇ ತಾರೀಕು ನಡಿಬೇಕಾದಂತ ಮುಷ್ಕರಕ್ಕೆ ಈಗ ಅವರು ಕೆಎಸ್ಆರ್ಟಿಸಿ ಆಡಳಿತ ಮಂಡಳಿ ಕಟ್ಟುನಿಟ್ಟ ಎಚ್ಚರಿಕೆ ನೀಡಿದ್ದಾರೆ. ಯಾಕಂದ್ರೆ ಸಾರಿಗೆ ಸೇವೆಯನ್ನು ಸರ್ಕಾರ ಈಗಾಗಲೇ ಅಗತ್ಯ ಸೇವೆ ಎಂದು ಘೋಷಿಸಿರುವುದರಿಂದ ಯಾವುದೇ ರೀತಿಯ ಮುಷ್ಕರ ಪ್ರಚೋದನೆ ಮಾಡುವಂತಿಲ್ಲ, ಮುಷ್ಕರಕ್ಕೆ ಯಾವುದೇ ರೀತಿ ಬೆಂಬಲ ಸಿಗಲ್ಲ, ಕಾನೂನಿನ ಪರವಾಗಿ ಮಾಡಂಗಿಲ್ಲ ಅಂತ ಅವ್ರು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಸಾರಿಗೆ ನೌಕರರಿಗೇನೋ ಸಂಘಟನೆಗಳು ವೇತನ ಪರಿಷ್ಕರಣೆಗೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ಅವರು ಏನೋ ಈಗಾಗಲೇ ಸಜ್ಜಾಗಿ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಇದೀಗ ಸಾರ್ವಜನಿಕರ ತೊಂದರೆ ಉಂಟಾಗದಂತೆ ಏನೋ ಸಾರಿಗೆ ಸೇವೆಗಳು ನಿರಂತರವಾಗಿ ಮುಂದುವರಿಸಲು ಎಲ್ಲಾ ವಿಭಾಗೀಯ ಅಧಿಕಾರಿಗಳು ಹಾಗೂ ಡಿಪೋ ವ್ಯವಸ್ಥಾಪಕರಿಗೆ ವಿಶೇಷ ಸೂಚನೆ ಈಗಾಗಲೇ ಅಕ್ರಮ್ ಪಾಷಾ ಅವರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಏನಂದ್ರೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಅಕ್ರಮ್ ಪಾಷಾ ಅವರು ರಾಜ್ಯದ ಎಲ್ಲಾ ಘಟಕಗಳಿಗೂ ಕೂಡ 20ನೇ ತಾರೀಕು ನೌಕರರು ಮುಷ್ಕರ ಭಾಗವಹಿಸಬಾರ್ದು ಅಂತ ಕಟ್ಟುನಿಟ್ಟಾಗಿ ಎಲ್ಲಾ ಡಿಪೋಗಳಿಗೆ ಅವರು ಈಗ ಸಂದೇಶವನ್ನು ಕಳಿಸಿದ್ದಾರೆ. ಯಾವುದೇ ರೀತಿ ಪ್ರಚೋದಿಸುವ ಅಥವಾ ಕಾರ್ಯಾಚರಣೆಗೆ ಅಡ್ಡಿಪಡಿಸುವ ಶಿಸ್ತು ಕ್ರಮಕ್ಕೆ ಕಾರಣವಾಗಿರುತ್ತೆ ಎಂದು ಈಗ ಅವರು ಉಲ್ಲಂಘನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ನೋಡೋದಾದ್ರೆ ಇನ್ನು ಮುಷ್ಕರಕ್ಕೆ ಅವಧಿಯ ನೌಕರರು ಯಾವುದೇ ರೀತಿಯ ರಜೆ ಮಂಜೂರು ಮಾಡದೆ ಎಂದು ಅಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದಾರೆ. ಅಷ್ಟಲ್ಲದೆ ಕರ್ತವ್ಯ ನಿರ್ವಹಿಸಬೇಕು ಎಂದು ಸೂಚನೆ ಈಗಾಗಲೇ ಅವರು ಹೇಳಿದ್ದಾರೆ. ಯಾವುದೇ ರೀತಿ ಸಾರಿಗೆ ಸಚಿವ ಇಲಾಖೆ ಸಿಗತಗೊಳಿಸದಂತೆ ಅಗತ್ಯ ಕ್ರಮಗಳು ಕೈಗೊಳ್ಳಬೇಕು, ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಬೇಕೆಂದು ಈಗಾಗಲೇ ಅವರು ಹೇಳಿದರು. ಇದರಿಂದ ಒಂದು ಕಡೆ ನೌಕರರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ, ಮತ್ತೊಂದು ಕಡೆ ಸರ್ಕಾರ ಮತ್ತು ನಿಗಮ ಮಂಡಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸೇವೆ ನಿರಂತರವಾಗಿ ಮುಂದುವರಿಸಬೇಕಂತ ಅವರು ಕೂಡ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಅಷ್ಟಲ್ಲದೆ ಮುಷ್ಕರಕ್ಕೆ ನಡುವೆ ಇದೆ ಅಥವಾ ಸರ್ಕಾರ ಸಂಘಟನೆ ನಡುವೆ ಮತ್ತೊಂದು ಮಾತುಕತೆ ನಡೆಯುತ್ತದೆ ಎಂಬುದು ಇದೀಗ ಕಾದು ನೋಡಬೇಕಾಗುತ್ತೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.